ಬೆಂಗಳೂರಿನ ಫ್ಯಾಷನ್ ಲೋಕದ ಜಗಮಗಿಸುವ ಬೆಳಕಿನಲ್ಲಿ ಕಳೆದು ಹೋಗಿದ್ದ ಅನ್ವಿತಾಳಿಗೆ ಹಳ್ಳಿಯ ಆ ಹಳೆಯ ಬಂಗಲೆ ಶಾಂತಿ ನಿವಾಸಕ್ಕೆ ಕಾಲಿಟ್ಟಾಗ ಮೌನವೇ ಸ್ವಾಗತ ಕೋರಿತ್ತು. ಅಜ್ಜಿ ನರ್ಮದಮ್ಮ ತೀರಿ ಹೋಗಿ 1 ತಿಂಗಳಾಗಿತ್ತು. ಆ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಅಜ್ಜಿಯ ವಾಸನೆ, ಅವರು ಉಡುತ್ತಿದ್ದ ಸುಗಂಧಿ ಸೀರೆಯ ಪರಿಮಳ ಇನ್ನೂ ಅಡಗಿರುವಂತೆ ಅವಳಿಗೆ ಭಾಸವಾಯಿತು. ಅನ್ವಿತಾ ಅಲ್ಲಿಗೆ ಬಂದಿದ್ದು ಭಾವನಾತ್ಮಕ ಕಾರಣಕ್ಕಲ್ಲ. ಆ ಹಳೆಯ ಮನೆಯನ್ನು ಮಾರಿ ಆ ಹಣದಿಂದ ಬೆಂಗಳೂರಿನಲ್ಲಿ ತನ್ನದೇ ಆದ ಸ್ವಂತ ಬ್ರ್ಯಾಂಡ್ ಆರಂಭಿಸುವ ಉದ್ದೇಶದಿಂದ. ಮನೆಯನ್ನು ಸ್ವಚ್ಛಗೊಳಿಸಿ ಹಳೆಯ ಸಾಮಾನುಗಳನ್ನು ವಿಲೇವಾರಿ ಮಾಡುವ ಜವಾಬ್ದಾರಿಯನ್ನು ಅನ್ವಿತಾ ಹೊತ್ತಿದ್ದಳು. ಕೆಲಸಗಾರರು ಕೆಳಮಹಡಿಯನ್ನು ಸ್ವಚ್ಛಗೊಳಿಸುತ್ತಿದ್ದರೆ ಅನ್ವಿತಾ ಹಳೆಯ ನೆನಪುಗಳ ಗುಜರಿ ತುಂಬಿದ್ದ ಅಟ್ಟದ ಮೇಲೆ ಹೋದಳು. ಅಲ್ಲಿ ಧೂಳು ಹಿಡಿದಿದ್ದ ಪೆಟ್ಟಿಗೆಗಳು, ಹಳೆಯ ತುಕ್ಕು ಹಿಡಿದ ಪಾತ್ರೆಗಳ ನಡುವೆ ಒಂದು ವಿಚಿತ್ರವಾದ ವಸ್ತು ಅವಳ ಕಣ್ಣಿಗೆ ಬಿದ್ದಿತು. ಅದು ಗಾಢ ಕೆಂಪು ಬಣ್ಣದ ಹಳೆಯ ಕಾಲದ ಅಂಚೆ ಪೆಟ್ಟಿಗೆ. ಸಾಮಾನ್ಯವಾಗಿ ಅಂಚೆ ಕಚೇರಿಯ ಮುಂದೆ ಇರಬೇಕಾದ ಈ ಪೆಟ್ಟಿಗೆ ಅಜ್ಜಿಯ ಮನೆಯ ಅಟ್ಟದ ಮೇಲೆ ಏಕಿದೆ ಎಂದು ಅವಳು ಆಶ್ಚರ್ಯಪಟ್ಟಳು. ಅದರ ಮೇಲೆ ದೊಡ್ಡದಾದ ಹಿತ್ತಾಳೆಯ ಬೀಗವಿತ್ತು. ಪೆಟ್ಟಿಗೆಯ ಮೇಲ್ಭಾಗದಲ್ಲಿ ನರ್ಮದಾ ಎಂದು ಸುಂದರವಾಗಿ ಕೆತ್ತಲಾಗಿತ್ತು. ಅನ್ವಿತಾ ಬೀಗವನ್ನು ಎಳೆದು ನೋಡಿದಳು. ಅದು ಅಲುಗಾಡಲಿಲ್ಲ. ಅಜ್ಜಿಯ ಹಳೆಯ ಕೀಲಿ ಕೈಗಳ ಗೊಂಚಲನ್ನು ತಂದು ಒಂದೊಂದಾಗಿ ಪ್ರಯತ್ನಿಸಿದಳು. ಕೊನೆಯ ಕೀಲಿ ಕೈಯನ್ನು ಹಾಕಿ ತಿರುಗಿಸಿದಾಗ ಕ್ಲಿಕ್ ಎಂಬ ಸದ್ದು ಕೇಳಿಸಿತು. ಪೆಟ್ಟಿಗೆಯ ಬಾಗಿಲು ತೆರೆಯುತ್ತಿದ್ದಂತೆ ಅದರಿಂದ ಹಳೆಯ ಕಾಗದಗಳ ರಾಶಿ ಕೆಳಗೆ ಬಿತ್ತು. ಅವೆಲ್ಲವೂ ಹಳದಿ ಬಣ್ಣಕ್ಕೆ ತಿರುಗಿದ್ದ ಅಂಚೆ ಪೆಟ್ಟಿಗೆಯ ಪತ್ರಗಳು. ಅನ್ವಿತಾ ಕುತೂಹಲದಿಂದ ಒಂದು ಪತ್ರವನ್ನು ಕೈಗೆತ್ತಿಕೊಂಡಳು. ಅದರ ಮೇಲಿದ್ದ ಅಕ್ಷರಗಳನ್ನು ನೋಡಿ ಅವಳು ಸ್ತಬ್ಧಳಾದಳು. ಆ ಪತ್ರದ ಮೇಲೆ ಅಜ್ಜಿಯ ಅಚ್ಚುಕಟ್ಟಾದ ಕೈಬರಹದಲ್ಲಿ ಹೀಗಿತ್ತು: ಪ್ರೀತಿಯ ಅನ್ವಿತಾಳಿಗೆ, ನೀನು ಈ ಪತ್ರವನ್ನು ಓದುವಾಗ ನಾನು ನಿನ್ನ ಜೊತೆ ಇರುವುದಿಲ್ಲ. ಆದರೆ ಈ ಪೆಟ್ಟಿಗೆಯಲ್ಲಿರೋ ಪ್ರತಿಯೊಂದು ಪತ್ರವೂ ನಿನ್ನ ಬದುಕಿನ ಒಂದು ಕತ್ತಲೆಯನ್ನು ದೂರ ಮಾಡುತ್ತದೆ. ಅನ್ವಿತಾಳಿಗೆ ಆಶ್ಚರ್ಯವಾಯಿತು. ಈ ಪತ್ರದ ಮೇಲಿರುವ ದಿನಾಂಕ ಅವಳು ಹುಟ್ಟುವ 2 ವರ್ಷಗಳ ಮೊದಲಿನದ್ದು. ಅವಳು ಹುಟ್ಟುವ ಮೊದಲೇ ಅಜ್ಜಿ ಅವಳ ಹೆಸರಿಗೆ ಪತ್ರ ಬರೆದಿದ್ದರೆ ಅಜ್ಜಿಗೆ ಅವಳು ಹುಟ್ಟುತ್ತಾಳೆ ಮತ್ತು ಅವಳ ಹೆಸರು ಅನ್ವಿತಾ ಎಂದೇ ಇಡಲಾಗುತ್ತದೆ ಎಂದು ಮೊದಲೇ ತಿಳಿದಿತ್ತೆ. ಅನ್ವಿತಾ ಆ ಪತ್ರವನ್ನು ಹಿಡಿದು ಅಲ್ಲೇ ಕುಳಿತುಬಿಟ್ಟಳು. ಅವಳ ಕೈಗಳು ನಡುಗುತ್ತಿದ್ದವು. ಪತ್ರದ ಪ್ರತಿ ಅಕ್ಷರದಲ್ಲೂ ಅಜ್ಜಿಯ ಪ್ರೀತಿ ಮತ್ತು ಯಾವುದೋ ಒಂದು ಗಂಭೀರವಾದ ಎಚ್ಚರಿಕೆ ಎದ್ದು ಕಾಣುತ್ತಿತ್ತು. ಅವಳು ಪತ್ರದ ಮುಂದಿನ ಸಾಲುಗಳನ್ನು ಓದತೊಡಗಿದಳು. ಅನ್ವಿತಾ, ಈ ಮನೆಯನ್ನು ಮಾರಾಟ ಮಾಡುವುದು ಅಥವಾ ಉಳಿಸಿಕೊಳ್ಳುವುದು ನಿನ್ನ ನಿರ್ಧಾರ. ಆದರೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಈ ಮನೆಯ ಆತ್ಮ ಎಲ್ಲಿದೆ ಎಂದು ನೀನು ತಿಳಿಯಬೇಕು. ಈ ಪತ್ರದ ಜೊತೆ ನಿನಗೊಂದು ಸಣ್ಣ ಸುಳಿವು ನೀಡುತ್ತಿದ್ದೇನೆ. ನಮ್ಮ ಮನೆಯ ಪೂಜಾ ಕೋಣೆಯ ಉತ್ತರ ದಿಕ್ಕಿನ ಗೋಡೆಯ ಮೇಲೆ ಒಂದು ಹಳೆಯ ಗಡಿಯಾರವಿದೆ. ಆ ಗಡಿಯಾರ ನಿಂತು 10 ವರ್ಷಗಳಾಗಿವೆ. ಸರಿಯಾಗಿ ಸಂಜೆ 6 ಗಂಟೆಗೆ ಆ ಗಡಿಯಾರದ ಮುಳ್ಳುಗಳನ್ನು ತಿರುಗಿಸಿ ನೋಡು. ಅನ್ವಿತಾಳಿಗೆ ಇದು ಯಾವುದೋ ಸಸ್ಪೆನ್ಸ್ ಸಿನೆಮಾದಂತೆ ಅನ್ನಿಸಿತು. ಈಗಲೇ ಸಮಯ ಸಂಜೆ 5:45. 5:45 ತಡ ಮಾಡದೆ 5:55, 5:51ಕ್ಕೆ ಅವಳು ಕೆಳಗಿನ ಮಹಡಿಗೆ ಓಡಿ ಬಂದಳು. ಪೂಜಾ ಕೋಣೆಯ ಆ ಗೋಡೆಯ ಮೇಲೆ ನಿಜಕ್ಕೂ ಒಂದು ಬೃಹತ್ ಗಾತ್ರದ ಮರದ ಗಡಿಯಾರವಿತ್ತು. ಅಜ್ಜಿ ಹೇಳಿದಂತೆ ಅದು 10 ಗಂಟೆ 10 ನಿಮಿಷಕ್ಕೆ ನಿಂತು ಹೋಗಿತ್ತು. ಅನ್ವಿತಾ ಸ್ಟೂಲ್ ಏರಿ ನಿಂತು ಸರಿಯಾಗಿ 6 ಗಂಟೆಯಾಗುವವರೆಗೆ ಕಾಯ್ದಳು. ಗಡಿಯಾರದ ಮುಳ್ಳುಗಳನ್ನು ಕೈಯಿಂದ ತಿರುಗಿಸಿ 6 ಗಂಟೆಗೆ ತಂದು ನಿಲ್ಲಿಸಿದಳು. ತಕ್ಷಣವೇ ಟಂಗ್ ಎಂಬ ಸದ್ದು ಕೇಳಿಸಿತು. ಗಡಿಯಾರದ ಕೆಳಭಾಗದಲ್ಲಿದ್ದ ಸಣ್ಣ ಮರದ ಬಾಗಿಲು ತೆರೆದುಕೊಂಡಿತು. ಅದರ ಒಳಗಿಂದ ಒಂದು ಹಳೆಯ ಬೆಳ್ಳಿಯ ಕೀಲಿ ಕೈ ಕೆಳಗೆ ಬಿತ್ತು. ಅನ್ವಿತಾ ಆ ಕೀಲಿ ಕೈಯನ್ನು ಎತ್ತಿಕೊಂಡಳು. ಅದರ ಮೇಲೆ 4 ಎಂಬ ಅಂಕಿ ಕೆತ್ತಲಾಗಿತ್ತು. ಪತ್ರದಲ್ಲಿ ಅಜ್ಜಿ ಹೇಳಿದ 4ನೇ ಇಟ್ಟಿಗೆಯ ರಹಸ್ಯ ಅವಳಿಗೆ ನೆನಪಾಯಿತು. ಪೂಜಾ ಕೋಣೆಯ ಪಕ್ಕದಲ್ಲೇ ಇದ್ದ ಹಳೆಯ ಗ್ರಂಥಾಲಯದ ಗೋಡೆಯನ್ನು ಅವಳು ಪರೀಕ್ಷಿಸಿದಳು. ಕೆಳಗಿನಿಂದ ಎಣಿಸುತ್ತಾ 4ನೇ ಇಟ್ಟಿಗೆಯ ಹತ್ತಿರ ಬಂದಳು. ಆ ಇಟ್ಟಿಗೆ ಬೇರೆ ಇಟ್ಟಿಗೆಗಳಿಗಿಂತ ಸ್ವಲ್ಪ ಸಡಿಲವಾಗಿತ್ತು. ಅನ್ವಿತಾ ತನ್ನ ಶಕ್ತಿಯನ್ನೆಲ್ಲ ಬಳಸಿ ಆ ಇಟ್ಟಿಗೆಯನ್ನು ಹೊರಕ್ಕೆ ಎಳೆದಳು. ಒಳಗೆ ಒಂದು ಸಣ್ಣ ಕಬ್ಬಿಣದ ಪೆಟ್ಟಿಗೆ ಇತ್ತು. ಆ ಬೆಳ್ಳಿಯ ಕೀಲಿ ಕೈಯಿಂದ ಆ ಪೆಟ್ಟಿಗೆಯನ್ನು ತೆರೆದಾಗ ಅದರಲ್ಲಿ ಅನ್ವಿತಾ ಬಾಲ್ಯದಲ್ಲಿ ಅಜ್ಜಿಗೆ ಬರೆದಿದ್ದ ಅರ್ಧಕ್ಕೆ ನಿಂತಿದ್ದ ಚಿತ್ರಗಳು ಮತ್ತು ಒಂದು ಹಳೆಯ ಭೂಪಟ ಇತ್ತು. ಆ ಭೂಪಟವು ಶಾಂತಿ ನಿವಾಸದ ಹಿತ್ತಲಿನಲ್ಲಿರುವ ಹಳೆಯ ಬಾವಿಯ ಕಡೆಗೆ ದಾರಿ ತೋರಿಸುತ್ತಿತ್ತು. ಪತ್ರಿಕೆಯೊಂದರ ಕಟಿಂಗ್ ಕೂಡ ಅದರಲ್ಲಿದೆ. ಅದರ ಶೀರ್ಷಿಕೆ ಹೀಗಿತ್ತು: ಶಾಂತಿ ನಿವಾಸದ ಅಡಿಯಲ್ಲಿ ಅಡಗಿದೆ ಬ್ರಿಟಿಷರ ಕಾಲದ ದಾಖಲೆಗಳು. ಅನ್ವಿತಾಳಿಗೆ ಈಗ ಅರ್ಥವಾಯಿತು. ಅಜ್ಜಿ ಕೇವಲ ಭಾವನಾತ್ಮಕ ಪತ್ರಗಳನ್ನು ಬರೆದಿಲ್ಲ, ಈ ಮನೆಯ ಅಸ್ತಿತ್ವವನ್ನೇ ಬದಲಿಸಬಲ್ಲ ಯಾವುದೋ ದೊಡ್ಡ ಸತ್ಯವನ್ನು ಅವಳಿಗಾಗಿ ಉಳಿಸಿ ಹೋಗಿದ್ದಾರೆ. ಅನ್ವಿತಾ ಕೈಯಲ್ಲಿ ಆ ಹಳೆಯ ಭೂಪಟ ಮತ್ತು ಟಾರ್ಚ್ ಹಿಡಿದು ಹಿತ್ತಲಿನ ಕಡೆಗೆ ನಡೆದಳು.
ಆ ಕತ್ತಲೆಯಲ್ಲಿ ಬಾವಿಯ ಸುತ್ತ ಬೆಳೆದಿರುವ ಹಳೆಯ ಮರಗಳು ಭೂತದಂತೆ ಕಾಣುತ್ತಿದ್ದವು. ಆ ಬಾವಿ ದಶಕಗಳಿಂದ ಬಳಕೆಯಿಲ್ಲದೆ ಸೊರಗಿತ್ತು. ಅದರ ಸುತ್ತಲೂ ಪಾಚಿ ಕಟ್ಟಿ ಜಾರುತ್ತಿತ್ತು. ಭೂಪಟದಲ್ಲಿರುವ ಗುರುತಿನ ಪ್ರಕಾರ ಬಾವಿಯ ದಕ್ಷಿಣ ಭಾಗದ ಕಲ್ಲಿನ ಗೋಡೆಯ ಮೇಲೆ ಯಾವುದೋ ಚಿಹ್ನೆ ಇರಬೇಕಿತ್ತು. ಅನ್ವಿತಾ ಟಾರ್ಚ್ ಬೆಳಕನ್ನು ಹರಿಸಿದಾಗ ಅಲ್ಲಿ ಹಾವಿನ ಆಕಾರದ ಒಂದು ಕೆತ್ತನೆ ಕಾಣಿಸಿತು. ಅದರ ಬಾಲದ ಭಾಗವು ಒಂದು ಸಣ್ಣ ಗುಂಡಿಯಂತೆ ಇತ್ತು. ಅನ್ವಿತಾ ಆ ಕೆತ್ತನೆಯನ್ನು ಪರೀಕ್ಷಿಸುತ್ತಿದ್ದಾಗ ಹಿಂದೆ ಒಣಗಿದ ಎಲೆಗಳು ತುಳಿದ ಸದ್ದು ಕೇಳಿಸಿತು. ಅವಳು ಬೆಚ್ಚಿಬಿದ್ದು ತಿರುಗಿ ನೋಡಿದಳು. ಅಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದ. ಸುಮಾರು 60 ವರ್ಷದ ಆ ವ್ಯಕ್ತಿ ನೋಡಲು ಸುಸಂಸ್ಕೃತನಂತೆ ಕಂಡರೂ ಅವನ ಕಣ್ಣುಗಳಲ್ಲಿ ಏನೋ ಒಂದು ತೀಕ್ಷ್ಣತೆ ಇತ್ತು. ಅವನು ಮತ್ಯಾರೂ ಅಲ್ಲ, ಅನ್ವಿತಾ ಈ ಮನೆಯನ್ನು ಮಾರಲು ಮಾತನಾಡಿದ್ದ ರಿಯಲ್ ಎಸ್ಟೇಟ್ ಏಜೆಂಟ್ ಸದಾನಂದ. ಅನ್ವಿತಾ ಅವರೇ, ಈ ಕತ್ತಲೆಯಲ್ಲಿ ಇಲ್ಲಿ ಏನು ಮಾಡುತ್ತಿದ್ದೀರಿ? ಮನೆ ಮಾರುವ ವಿಷಯದಲ್ಲಿ ಕೆಲವು ದಾಖಲೆಗಳು ಬಾಕಿ ಇವೆ ಎಂದು ತಿಳಿಸಲು ಬಂದೆ ಎಂದ ಸದಾನಂದ. ಆದರೆ ಅವನ ನೋಟ ಅನ್ವಿತಾಳ ಕೈಯಲ್ಲಿದ್ದ ಭೂಪಟದ ಮೇಲಿತ್ತು. ಅನ್ವಿತಾ ಸಮಯ ಪ್ರಜ್ಞೆ ಮೆರೆದು ಭೂಪಟವನ್ನು ಬಚ್ಚಿಟ್ಟು, ಏನೂ ಇಲ್ಲ ಸದಾನಂದ ಅವರೇ, ಅಜ್ಜಿಯ ನೆನಪುಗಳು ಕಾಡುತ್ತಿವೆ ಅಷ್ಟೇ. ನೀವಿಲ್ಲಿಗೆ ಹೇಗೆ ಬಂದಿರಿ ಎಂದು ಕೇಳಿದಳು. ಸದಾನಂದ ಮುಗುಳ್ನಕ್ಕೂ ಅಲ್ಲಿಂದ ಹೋದರೂ ಅವನು ಅನ್ವಿತಾಳನ್ನೇ ಗಮನಿಸುತ್ತಿದ್ದಾನೆ ಎಂಬುದು ಅವಳಿಗೆ ಅರ್ಥವಾಯಿತು. ಸದಾನಂದ ಹೋದ ನಂತರ ಅನ್ವಿತಾ ಮತ್ತೆ ಆ ಹಾವಿನ ಕೆತ್ತನೆಯ ಬಳಿ ಬಂದಳು. ತನ್ನ ಕೈಯಲ್ಲಿದ್ದ ಆ ಬೆಳ್ಳಿಯ ಕೀಲಿ ಕೈಯನ್ನು ಆ ಗುಂಡಿಯೊಳಗೆ ಹಾಕಿ ತಿರುಗಿಸಿದಳು. ತಕ್ಷಣವೇ ಬಾವಿಯ ಒಳಗಿನ ಗೋಡೆಯಿಂದ ಒಂದು ದೊಡ್ಡ ಕಲ್ಲು ಸರಿದು ಒಂದು ಪುಟ್ಟ ಗೂಡು ಕಾಣಿಸಿಕೊಂಡಿತು. ಆ ಗೂಡಿನ ಒಳಗೆ ಒಂದು ಮರದ ಪೆಟ್ಟಿಗೆ ಮತ್ತು ಅಜ್ಜಿಯ 2ನೇ ಪತ್ರವಿತ್ತು. ಅನ್ವಿತಾ ಆ ಪತ್ರವನ್ನು ಓದಿದಾಗ ಅವಳ ಕಣ್ಣುಗಳು ಅರಳಿದವು. ಅನ್ವಿತಾ, ಇಲ್ಲಿರುವುದು ಹಣವಲ್ಲ, ಇದು ನಮ್ಮ ಪೂರ್ವಜರು ಬ್ರಿಟಿಷರಿಂದ ಉಳಿಸಿದ ಈ ಹಳ್ಳಿಯ ಜನರ ಭೂಮಿಯ ಅಸಲಿ ದಾಖಲೆಗಳು. ಸದಾನಂದನಂತಹ ವ್ಯಕ್ತಿಗಳಿಗೆ ಇದರ ಮೇಲೆ ಕಣ್ಣಿದೆ. ಅವರು ಈ ದಾಖಲೆಗಳನ್ನು ನಾಶ ಮಾಡಿ ಇಡೀ ಹಳ್ಳಿಯನ್ನೇ ಕಬಳಿಸಲು ಹೊಂಚು ಹಾಕುತ್ತಿದ್ದಾರೆ. ಈಗ ನೀನು ಕೇವಲ ನನ್ನ ಮೊಮ್ಮಗಳಲ್ಲ, ಈ ಹಳ್ಳಿಯ ಭವಿಷ್ಯದ ರಕ್ಷಕಿ. ಸದಾನಂದ ಅಲ್ಲಿಂದ ಹೋದಂತೆ ಕಂಡರೂ ಅವನು ಅನ್ವಿತಾಳ ಮೇಲೆ ಕಣ್ಣಿಟ್ಟಿದ್ದಾನೆ ಎಂಬ ಅರಿವು ಅವಳಿಗೆ ಇತ್ತು. ಅವಳು ಕೈಯಲ್ಲಿದ್ದ 2ನೇ ಪತ್ರ ಮತ್ತು ಮರದ ಪೆಟ್ಟಿಗೆಯನ್ನು ಎದೆಗೆ ಅಪ್ಪಿಕೊಂಡು ಅಡುಗೆ ಮನೆಯ ಹಿಂಬಾಗಿಲಿನಿಂದ ಒಳಬಂದಳು. ಬಾವಿಯ ತಳದಲ್ಲಿ ಸಿಕ್ಕ ಆ ಮರದ ಪೆಟ್ಟಿಗೆಯನ್ನು ತೆರೆದಾಗ ಅದರಲ್ಲಿ ಹಳೆಯ ಕಾಲದ ಕಾಗದಗಳು ಮತ್ತು ಈ ಹಳ್ಳಿಯ ಪ್ರತಿ ಕುಟುಂಬದ ಭೂಮಿಯ ಹಕ್ಕುಪತ್ರಗಳಿದ್ದವು. ಇವು ಏನಾದರೂ ಸದಾನಂದನ ಕೈ ಸೇರಿದರೆ ಅವನು ಈ ಹಳ್ಳಿಯನ್ನು ಫ್ಯಾಕ್ಟರಿಯಾಗಿ ಮಾರ್ಪಡಿಸಿ ಸಾವಿರಾರು ಜನರನ್ನು ಬೀದಿಗೆ ತಳ್ಳುತ್ತಾನೆ ಎಂಬುದು ಅನ್ವಿತಾಳಿಗೆ ಈಗ ಸ್ಪಷ್ಟವಾಗಿತ್ತು. ಸದಾನಂದನ ತಂತ್ರಕ್ಕೆ ಸರಿಯಾಗಿ ರಾತ್ರಿ 10 ಗಂಟೆ ಮನೆಯ ಹೊರಗೆ ಕಾರು ಬಂದು ನಿಲ್ಲುವ ಸದ್ದು ಕೇಳಿಸಿತು. ಅನ್ವಿತಾ ಇಟ್ಟಿಗೆಯ ಕಿಟಕಿಯಿಂದ ಇಣುಕಿ ನೋಡಿದಳು. ಸದಾನಂದ ಇಬ್ಬರು ಗೂಂಡಾಗಳೊಂದಿಗೆ ಬಂದಿದ್ದ. ಅವನ ಕೈಯಲ್ಲಿ ಈ ಬಂಗಲೆಯ ಹಳೆಯ ನಕ್ಷೆ ಇತ್ತು. ಅನ್ವಿತಾ ಅವರೇ, ಬಾಗಿಲು ತೆರೆಯಿರಿ. ದಾಖಲೆಗಳಲ್ಲಿ ಒಂದು ಸಹಿ ಬಾಕಿಯಿದೆ, ಈಗಲೇ ಮುಗಿಸಿಬಿಡೋಣ. ಸದಾನಂದನ ಧ್ವನಿ ಈಗ ಮೊದಲಿನಂತೆ ಮೃದುವಾಗಿರಲಿಲ್ಲ. ಅದರಲ್ಲಿ ಅಧಿಕಾರವಿತ್ತು. ಅನ್ವಿತಾಳಿಗೆ ಗೊತ್ತಿತ್ತು, ಬಾಗಿಲು ತೆರೆದರೆ ಅವಳ ಪ್ರಾಣಕ್ಕೆ ಅಪಾಯ. ಅವಳು ಅಜ್ಜಿಯ 3ನೇ ಪತ್ರವನ್ನು ಅವಸರದಿಂದ ತೆರೆದಳು. ಅದರಲ್ಲಿ ಕೇವಲ ಒಂದು ಸಾಲಿತ್ತು, ಸಂಕಷ್ಟ ಬಂದಾಗ ಧೈರ್ಯವೇ ಆಯುಧ. ಮನೆಯ ಮೇಲ್ಚಾವಣಿಯ ನೀರು ಹೋಗುವ ಪೈಪ್ ಹತ್ತಿರ ನೋಡು, ಅಲ್ಲಿ ನಿನ್ನ ರಕ್ಷಣೆಗೆ ದಾರಿಯಿದೆ. ಅನ್ವಿತಾ ಒಂದು ಉಪಾಯ ಮಾಡಿದಳು. ಅವಳು ಮನೆಯ ಎಲ್ಲಾ ಲೈಟ್ಗಳನ್ನು ಆಫ್ ಮಾಡಿದಳು. ಸದಾನಂದ ಮತ್ತು ಅವನ ತಂಡ ಮನೆಯ ಹಿಂಬಾಗಿಲನ್ನು ಒಡೆದು ಒಳಗೆ ಬಂದರು. ಅವರು ಟಾರ್ಚ್ ಹಿಡಿದು ಪೂಜಾ ಕೋಣೆಯ ಕಡೆಗೆ ಓಡಿದರು. ಅವರು ಕೋಣೆಯೊಳಗೆ ಹೋದ ಕೂಡಲೇ ಅನ್ವಿತಾ ಹೊರಗಿನಿಂದ ಆ ರೂಮಿನ ಭಾರವಾದ ಮರದ ಬಾಗಿಲನ್ನು ಲಾಕ್ ಮಾಡಿದಳು. ಸದಾನಂದ ಕಿರುಚಾಡತೊಡಗಿದ. ಆದರೆ ಆ ಹಳೆಯ ಮನೆಯ ಗೋಡೆಗಳು ಎಷ್ಟೊಂದು ದಪ್ಪವಾಗಿದ್ದವೆಂದರೆ ಅವನ ಧ್ವನಿ ಹೊರಗೆ ಕೇಳಿಸುತ್ತಿರಲಿಲ್ಲ. ಅನ್ವಿತಾ ಅಜ್ಜಿ ಹೇಳಿದಂತೆ ಮನೆಯ ಮೇಲ್ಚಾವಣಿಗೆ ಹೋದಳು. ಅಲ್ಲಿ ನೀರು ಹೋಗುವ ದೊಡ್ಡ ಪೈಪ್ನ ಪಕ್ಕದಲ್ಲಿ ಒಂದು ಕಬ್ಬಿಣದ ಏಣಿ ಇತ್ತು. ಅದು ನೇರವಾಗಿ ಮನೆಯ ಹೊರಗಿನ ಅಗೆದಿದ್ದ ಹಳೆಯ ಸುರಂಗದಂತಹ ಚರಂಡಿಗೆ ಇಳಿಯುತ್ತಿತ್ತು. ಅವಳು ಆ ಪೆಟ್ಟಿಗೆಯನ್ನು ಒಂದು ಬ್ಯಾಗ್ನಲ್ಲಿ ಹಾಕಿಕೊಂಡು ಆ ಏಣಿಯ ಮೂಲಕ ಕೆಳಗೆ ಇಳಿದಳು. ಕತ್ತಲೆಯಲ್ಲಿ ಹಳ್ಳಿಯ ದಾರಿಯಲ್ಲಿ ಓಡತೊಡಗಿದಳು. ಅವಳು ಹೋಗಬೇಕಾಗಿದ್ದು ಹಳ್ಳಿಯ ಹಿರಿಯರಾದ ಶಿವಪ್ಪನವರ ಮನೆಗೆ. ಶಿವಪ್ಪ ಅಜ್ಜಿಯ ನಂಬಿಕಸ್ಥ ಗೆಳೆಯರಾಗಿದ್ದರು. ಆದರೆ ದಾರಿಯ ಮಧ್ಯದಲ್ಲಿ ಒಂದು ಬೈಕ್ ಬಂದು ಅವಳ ಮುಂದೆ ಅಡ್ಡ ನಿಂತಿತು. ಅದು ಸದಾನಂದನ ಇನ್ನೊಬ್ಬ ಆಳು. ಅವನ ಕೈಯಲ್ಲಿ ಲಾಠಿ ಇತ್ತು. ಅನ್ವಿತಾ ಹಿಂದೆ ಸರಿಯುತ್ತಿದ್ದಾಗ ಅವಳ ಕಾಲಿಗೆ ಒಂದು ಕಲ್ಲು ತಾಗಿ ಅವಳು ಕೆಳಗೆ ಬಿದ್ದಳು. ಆ ಪೆಟ್ಟಿಗೆ ಬ್ಯಾಗ್ನಿಂದ ಹೊರಗೆ ಚಿಮ್ಮಿತು. ಅನ್ವಿತಾ ಕೆಳಗೆ ಬಿದ್ದಾಗ ಆ ಗೂಂಡ ಅವಳ ಹತ್ತಿರ ಬಂದು ಪೆಟ್ಟಿಗೆಯನ್ನು ಎತ್ತಿಕೊಳ್ಳಲು ಮುಂದಾದ. ಬಹಳ ಬುದ್ಧಿವಂತೆ ಅಂತ ಅಂದುಕೊಂಡಿದ್ದೆ ಅಲ್ವಾ? ಈಗ ಈ ಪೆಟ್ಟಿಗೆ ನಮಗೆ ಸೇರಿದ್ದು ಎಂದು ಆತ ಅಟ್ಟಹಾಸದಿಂದ ನಕ್ಕ. ಆದರೆ ಅಷ್ಟರಲ್ಲಿ ಕತ್ತಲೆಯಿಂದ 10 ಟಾರ್ಚ್ಗಳ ಬೆಳಕು ಅವನ ಮೇಲೆ ಬಿದ್ದಿತು.
ಹಳ್ಳಿಯ ಹಿರಿಯ ಶಿವಪ್ಪನವರ ನೇತೃತ್ವದಲ್ಲಿ ಇಡೀ ಹಳ್ಳಿ ಜನ ಅಲ್ಲಿಗೆ ಬಂದಿದ್ದರು. ಅನ್ವಿತಾ ಮನೆಗೆ ಬರುವ ಮೊದಲೇ ಶಿವಪ್ಪನವರಿಗೆ ಅಜ್ಜಿಯ ಕೊನೆಯ ಪತ್ರವೊಂದು ತಲುಪಿತ್ತು. ಅದರಲ್ಲಿ ಅಜ್ಜಿ ಅನ್ವಿತಾಳಿಗೆ ರಕ್ಷಣೆ ನೀಡುವಂತೆ ಕೇಳಿಕೊಂಡಿದ್ದರು. ನಮ್ಮೂರಿನ ಆಸ್ತಿಯನ್ನ ಕದಿಯೋಕೆ ಬಂದಿರೋ ನಿನಗೆ ಎಷ್ಟು ಧೈರ್ಯ ಎಂದು ಶಿವಪ್ಪ ಗರ್ಜಿಸಿದರು. ಗುಂಡ ಹೆದರಿ ಅಲ್ಲಿಂದ ಓಡಲು ಪ್ರಯತ್ನಿಸಿದರೂ ಹಳ್ಳಿಯ ಯುವಕರು ಅವನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದರು. ಪೊಲೀಸರೊಂದಿಗೆ ಅನ್ವಿತಾ ವಾಪಸ್ ಶಾಂತಿ ನಿವಾಸಕ್ಕೆ ಬಂದಳು. ಪೂಜಾ ಕೋಣೆಯಲ್ಲಿ ಲಾಕ್ ಆಗಿದ್ದ ಸದಾನಂದನನ್ನು ಹೊರಗೆ ತರಲಾಯಿತು. ಅನ್ವಿತಾ ಪೆಟ್ಟಿಗೆಯಲ್ಲಿದ್ದ ದಾಖಲೆಗಳನ್ನು ಇನ್ಸ್ಪೆಕ್ಟರ್ಗೆ ತೋರಿಸಿದಳು. ನೋಡಿ ಸರ್, ಈ ಸದಾನಂದ ನಕಲಿ ದಾಖಲೆ ಸೃಷ್ಟಿಸಿ ಈ ಹಳ್ಳಿಯನ್ನು ನಾಶ ಮಾಡಲು ಹೊರಟಿದ್ದ ಎಂದು ಸಾಕ್ಷ್ಯ ನೀಡಿದಳು. ಸದಾನಂದನ ಮುಖ ಬಿಳಿಚಿಕೊಂಡಿತು. ಪೊಲೀಸರು ಅವನನ್ನು ಮತ್ತು ಅವನ ತಂಡವನ್ನು ಬಂಧಿಸಿ ಕರೆದೊಯ್ದರು. ಎಲ್ಲಾ ಗದ್ದಲಗಳು ಮುಗಿದ ನಂತರ ಅನ್ವಿತಾ ಅಜ್ಜಿಯ ಅಂಚೆ ಪೆಟ್ಟಿಗೆಯ ಕೊನೆಯಲ್ಲಿ ಅಡಗಿದ್ದ ಸಣ್ಣ ಕವರ್ ಒಂದನ್ನು ಕಂಡಳು. ಅದನ್ನು ಬಿಡಿಸಿ ನೋಡಿದಾಗ ಅದರಲ್ಲಿ ಆ ಮನೆಯ ಅಸಲಿ ವಿಲ್ ಇತ್ತು. ಅಜ್ಜಿ ಬರೆದಿದ್ದರು. ಅನ್ವಿತಾ, ಈ ಮನೆಯನ್ನು ಮಾರಾಟ ಮಾಡಿ ನಿನ್ನ ಕನಸು ನನಸು ಮಾಡಿಕೊ ಎಂದು ನಾನು ಮೊದಲು ಅಂದುಕೊಂಡಿದ್ದೆ. ಆದರೆ ಈ ಹಳ್ಳಿಯ ಜನರ ಬಾಂಧವ್ಯವನ್ನು ಉಳಿಸಬಲ್ಲ ಶಕ್ತಿ ನಿನಗಿದೆ ಎಂದು ನನಗೆ ತಿಳಿದಿತ್ತು. ಈಗ ಈ ಮನೆ ಮತ್ತು ಇಲ್ಲಿರುವ ದಾಖಲೆಗಳು ನಿನ್ನನ್ನು ಈ ಹಳ್ಳಿಯ ಮಗಳನ್ನಾಗಿ ಮಾಡಿವೆ. ಬೆಂಗಳೂರಿನಲ್ಲಿ ನೀನು ಡಿಸೈನ್ ಮಾಡುವ ಬಟ್ಟೆಗಳಿಗಿಂತ ಈ ಹಳ್ಳಿಯ ಜನರ ಬದುಕನ್ನು ಡಿಸೈನ್ ಮಾಡುವುದು ನಿನಗೆ ಹೆಚ್ಚು ತೃಪ್ತಿ ನೀಡುತ್ತದೆ ಎಂದು ನಂಬಿದ್ದೇನೆ. ಅನ್ವಿತಾ ತನ್ನ ನಿರ್ಧಾರವನ್ನು ಬದಲಿಸಿದಳು. ಅವಳು ಆ ಹಳೆಯ ಮನೆಯನ್ನು ಮಾರಲಿಲ್ಲ. ಬದಲಿಗೆ ಆ ಬಂಗಲೆಯನ್ನು ಹಳ್ಳಿಯ ಮಕ್ಕಳಿಗಾಗಿ ನರ್ಮದಾ ಸ್ಮಾರಕ ಅನ್ವೇಷಣಾ ಕೇಂದ್ರ ಮತ್ತು ಹಳ್ಳಿಯ ಹೆಣ್ಣು ಮಕ್ಕಳಿಗೆ ಉದ್ಯೋಗ ನೀಡುವ ದೇಶಿ ಫ್ಯಾಷನ್ ಸ್ಟುಡಿಯೋ ಆಗಿ ಬದಲಿಸಿದಳು. ಅನ್ವಿತಾ ಈಗ ಬರೀ ಫ್ಯಾಷನ್ ಡಿಸೈನರ್ ಅಲ್ಲ, ಅವಳು ಆ ಹಳ್ಳಿಯ ಆಶಾ ಕಿರಣ. ಅಜ್ಜಿಯ ಆ ಕೆಂಪು ಅಂಚೆ ಪೆಟ್ಟಿಗೆ ಈಗಲೂ ಆ ಮನೆಯ ಅಟ್ಟದ ಮೇಲಿದೆ. ಆದರೆ ಈಗ ಅದು ರಹಸ್ಯಗಳಿಂದ ತುಂಬಿಲ್ಲ. ಹಳ್ಳಿಯ ಜನರು ಅನ್ವಿತಾಳಿಗೆ ಬರೆಯುವ ಕೃತಜ್ಞತೆಯ ಪತ್ರಗಳಿಂದ ತುಂಬಿದೆ. ಈ ಕತೆ ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ಒಂದು ಲೈಕ್ ನೀಡಿ, ನಿಮ್ಮವರೊಂದಿಗೆ ಶೇರ್ ಮಾಡಿ. ಇನ್ನೂ ಇಂತಹ ಮನಮುಟ್ಟುವ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.